ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಆಂಧ್ರದ ಕರ್ನೂಲಿನಲ್ಲಿ ಭೀಕರ ಅಗ್ನಿ ದುರಂತ, 20ಕ್ಕೂ ಹೆಚ್ಚು ಪ್ರಯಾಣಿಕರು ಸಜೀವ ದಹನ, ಖಾಸಗಿ ಬಸ್ ಹೊತ್ತಿ ಉರಿದು ಈ ಒಂದು ದಾರುಣ ಘಟನೆ ನಡೆದಿರೋದು ಕರ್ನೂಲ್ ಬಳಿ ಚಿನ್ನಟೇಕೂರು ಬಳಿ ನಡೆದಂತ ಘಟನೆ ಇದು. ಹೈದರಾಬಾದ್ನಿಂದ ಬೆಂಗಳೂರಿಗೆ ಬರ್ತಾ ಇದ್ದಂತ ಖಾಸಗಿ ಬಸ್ಸು DD01N9490 ಈ ಸಂಖ್ಯೆಯ ಕಾವೇರಿ ಸ್ಲೀಪರ್ ಕೋಚ್ ಬಸ್ಸು ಬೈಕಿಗೆ ಡಿಕ್ಕಿ ಹೊಡೆದ ಪರಿಣಾಮ ಹೊತ್ತಿ ಉರಿದ ಖಾಸಗಿ ಬಸ್. ಚಿನ್ನಟೇಕೂರು ಗ್ರಾಮದ ಉಲ್ಲಿಂದಕೊಂಡ ಬಳಿ ಬಸ್ಗೆ ಬೆಂಕಿ ತಗಲಿದೆ. ಇಬ್ಬರು ಚಾಲಕರು ಸೇರಿ 42 ಪ್ರಯಾಣಿಕರಿದ್ದಂಥ ಖಾಸಗಿ ಬಸ್ ಇದು. 20ಕ್ಕೂ ಹೆಚ್ಚು ಪ್ರಯಾಣಿಕರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಮುಂಜಾನೆ 2:45ರಿಂದ 3 ಗಂಟೆ ನಡೆದಿರುವಂಥ ದುರ್ಘಟನೆ ಇದಾಗಿರೋದು. ಬಸ್ನ ಗ್ಲಾಸ್ ಒಡೆದು ಹೊರಬಂದಿರುವಂಥ ಕೆಲ ಪ್ರಯಾಣಿಕರು, ಇನ್ನು ಕೆಲವರು ಎಮರ್ಜೆನ್ಸಿ ದ್ವಾರದಿಂದ ಹೊರಬಂದಿರೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಬಸ್ನಲ್ಲಿದ್ದ ಬಹುತೇಕ ಪ್ರಯಾಣಿಕರು ಹೈದರಾಬಾದ್ನ ನಿವಾಸಿಗಳೇ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಎಲ್ಲ ಬೆಂಗಳೂರಿನಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ಸ್ ಆಗಿ ಕೆಲಸ ಮಾಡ್ತಾ ಇದ್ರಂತೆ. ಸಾಫ್ಟ್ವೇರ್ ಕಂಪ್ನಿಲಿ ಕೆಲಸ ಮಾಡ್ತಾ ಇದ್ರು ಅನ್ನೋದನ್ನು ಹೇಳಲಾಗ್ತಿದೆ. ಹೆಚ್ಚಿನ ಜನ ಹಬ್ಬಕ್ಕೆ ಅಂತ ಹೈದರಾಬಾದಿಗೆ ಹೋಗಿದ್ರಂತೆ, ಅವರು ಊರುಗಳಿಗೆ ಹೋಗಿದ್ರಂತೆ. ಹಬ್ಬ ಮುಗಿದಂಥ ಹಿನ್ನೆಲೆಯಲ್ಲಿ ವಾಪಸ್ ಬೆಂಗಳೂರಿಗೆ ರಿಟರ್ನ್ ಆಗ್ತಾ ಇದ್ರು ಅಂತ ಹೇಳ್ತಾ ಇದ್ದಾರೆ. ಡ್ಯೂಟಿಗೆ ಬರಬೇಕು ಅನ್ನುವಂಥ ಕಾರಣಕ್ಕೆ ವಾಪಸ್ ಆಗ್ತಾ ಇದ್ರು. ಆಗ ಈ ಒಂದು ಅವಘಡ ಸಂಭವಿಸಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಸದ್ಯ ಬಸ್ನ ಮೇಂಟೆನೆನ್ಸ್ ಇರಲಿಲ್ಲ, ಸಂಬಂಧಪಟ್ಟಂಥ ಡಾಕ್ಯುಮೆಂಟ್ಸ್ ಇರಲಿಲ್ಲ. ಇದೆಲ್ಲದ್ರ ಬಗ್ಗೆ ಕೂಡ ಮಾಹಿತಿ ಸಿಗ್ತಾ ಇದೆ. ಯಾರಿದ್ದಾರೆ ಇದರ ಮಾಲೀಕರು, ಏನು ಎತ್ತ, ಅವ್ರ ವಿರುದ್ಧ ಈಗ ಆ್ಯಕ್ಷನ್ ಆಗತ್ತೆ. ಯಾಕೆಂದರೆ ಈ ಸ್ಲೀಪರ್ ಕೋಚು AC ಬಸ್ಸು ಅಂತಂದಾಗ ಮೇಂಟೆನೆನ್ಸ್ ತುಂಬ ಇಂಪಾರ್ಟೆಂಟ್ ಆಗತ್ತೆ. మీరు అక్కడే ఉన్నారా అండి? హైదరాబాద్ నుంచి నైట్ 10:30కి బయలుదేరాము. అందరం నిద్రలోనే ఉన్నాము. పెద్ద సౌండ్ వచ్చింది. తర్వాత మేము టైర్ ఏమన్నా ప్యాచర్ అయింది అనుకున్నాము. తర్వాత చూస్తే ఫుల్ పొగ వచ్చేసిందండి. తర్వాత ఇమీడియట్గా ఫైర్ అయ్యాయి, ఫుల్ మంటలు వచ్చేసాయి. ఇంకా మాకు అర్థం కాలేదు. సైడ్ డోర్ ఒకటి పగలగొట్టి నలుగురిని సేవ్ చేశాను. ఇంకా మా ఫ్యామిలీ ఇంకా 4 అక్కడే ఉండిపోయారు. చాలా ఇబ్బందిగా ఉందండి. ఎక్కడి నుంచి వస్తున్నారు, ఏమిట్లో వస్తున్నారు, ఇంతకేం జరిగింది? కావేరీ ట్రావెల్స్లో వస్తున్నాం. హైదరాబాద్ నుంచి బెంగళూరు వెళ్తున్నాం. ఎక్కడ జరిగింది? కర్నూలు నుంచి ఒక 20 కిలోమీటర్స్ తర్వాత కర్నూలు దాకా చనిపోయారు సార్. ఒక 25 మెంబర్స్ దాకా చనిపోయి ఉంటారు. మొత్తం బస్సు వాళ్ళు ఎంతమంది ఉండొచ్చారా? 42 నెంబర్స్ అండి. మేము హైదరాబాద్ నుంచి నైట్ 10:30కి బయలుదేరాము. సో 3:30 ఆ టైంలో బస్సులో ఒక రకమైన సౌండ్ స్టార్ట్ అయ్యింది. మామూలుగా ఏంటంటే అవి జనరల్గా హాస్టల్స్ అట్లా లెక్తారు కదా, ఆ అలజడేమో అనుకున్నాను. సో తీరా చూస్తే ఫ్రెండ్ బాగా మంటలు రావడం స్టార్ట్ అయింది. అది చూసి మేము దిగే లోపలే స్మోక్ బాగా స్ప్రెడ్ అయిపోయింది. ఏం కనిపించలేదు. మాతో పాటు మాకు కో ప్యాసింజర్ అన్న బ్యాక్ వెనక పెద్దది ఉంటుంది కదా, వాళ్ళ విండోని పగల కొడితేమో బయట ఆ విండో నుంచి దూకి బయటకు వచ్చాను. ఆ దూకే ప్రాసెస్లో దెబ్బలు. ఎక్కడి నుంచి ఎక్కడికి వచ్చింది? హైదరాబాద్ నుంచి బెంగళూరు. బండి ఏదో ఇష్యూ అయ్యింది. ఆ టైంలో బైక్ బస్ కింద వచ్చింది. దానివల్ల మంటలు రావడం స్టార్ట్ అయింది. ఇద్దరు దూకాల్సిన వాళ్ళు ప్రమాదం జరిగింది. 3-10 మధ్యలో జరిగింది. బస్సులో ఎంతమంది? 40 పైన. అక్కడ మీరు దిగిన వెంటనే జరిగింది. మేము దిగిన వెంటనే ఇంకా బస్సు స్టార్ట్ ఒక 5 మినిట్స్కి ఇంకా వెళ్ళడం అనుకున్నాను. మీరు ఎక్కడి నుంచి మ్యామ్ మీరు ఎక్కడి నుంచి ఎక్కడికి? హైదరాబాద్ నుంచి మ్యామ్. సో ಖಾಸಗಿ ಬಸ್ ಹೊತ್ತಿ ಉರಿದು 20ಕ್ಕೂ ಹೆಚ್ಚು ಜನ ಸಜೀವ ದಹನ. ಬಸ್ನಲ್ಲಿದ್ದ 11 ಮೃತದೇಹವನ್ನು ಹೊರತೆಗೆದ ಅಗ್ನಿಶಾಮಕ ಸಿಬ್ಬಂದಿ.
ಬಸ್ ದುರಂತದ ಬಗ್ಗೆ ಕರ್ನೂಲ್ ಜಿಲ್ಲಾಧಿಕಾರಿ ಸಿರಿ ಮಾಹಿತಿ ನೀಡಿದ್ದಾರೆ. 21 ಪ್ರಯಾಣಿಕರು ಗಾಯಗೊಂಡಿದ್ದು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಅಂತ ಹೇಳಿದ್ದಾರೆ. ಕರ್ನೂಲ್ ಆಸ್ಪತ್ರೆಯಲ್ಲಿ ಗಾಯಾಳುಗಳಿಗೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಖಾಸಗಿ ಬಸ್ ಹೊತ್ತಿ ಉರಿದು 20ಕ್ಕೂ ಹೆಚ್ಚು ಜನ ಸಜೀವ ದಹನ ಆಗಿದ್ದಾರೆ. ಬಸ್ನಲ್ಲಿದ್ದ 11 ಮೃತದೇಹವನ್ನು ಹೊರತೆಗೆಯಲಾಗಿದೆ. ಇನ್ನುಳಿದವರಿಗೆ ಗಾಯಗಳಾಗಿದೆ. ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿದ್ದು ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಹಂಚಿಕೊಳ್ಳಲಾಗಿದೆ. ನೋಡಿ, ಅಲ್ಲಿನ ಪರಿಸ್ಥಿತಿಯನ್ನು ನೀವು ಗಮನಿಸ್ತಾ ಇದ್ದೀರಾ. ಒಂದು ವಿಂಡೋದಲ್ಲಿ ಬಸ್ಸು ಧಗ ಧಗ ಅಂತ ಹೊತ್ತು ಉರಿತಾ ಇರೋದು. ಇನ್ನೊಂದು ವಿಂಡೋ ನೀವು ನೋಡ್ತಾ ಇದ್ದೀರಾ, ಅಲ್ಲಿ ಸುಟ್ಟು ಕರಕಲಾಗಿರುವಂಥ ಮೃತದೇಹ. ಈಗಾಗಲೇ ಕೆಲವು ಮೃತದೇಹವನ್ನು ಹೊರಗೆ ತೆಗೆಯಲಾಗಿದೆ. ಒಟ್ಟು ಟೋಟಲ್ ಆಗಿ 42 ಮಂದಿ ಪ್ರಯಾಣ ಮಾಡ್ತಾ ಇದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಈ ಘಟನೆಗೆ ಸಂಬಂಧಪಟ್ಟಂತೆಯೇ ಇದೀಗ ಕುಟುಂಬಸ್ಥರುಗಳಿಗೆ ಮಾಹಿತಿಯನ್ನು ನೀಡಲಾಗಿರುತ್ತೆ. ಎಷ್ಟು ಜನ ಪ್ರಯಾಣ ಮಾಡ್ತಾ ಇದ್ರು, ಒಂದೇ ಫ್ಯಾಮಿಲಿಯವರು ಎಷ್ಟು ಜನ ಇದ್ರು, ಎಲ್ಲಿಂದ ಎಲ್ಲಿಗೆ ಹೊರಟಿದ್ರು, ಯಾವ್ಯಾವ ವಯಸ್ಸಿನವರಿದ್ರು, ಇದೆಲ್ಲದ್ರ ಬಗ್ಗೆ ಡೀಟೇಲ್ಸನ್ನು ಪಡ್ಕೊಳ್ಬೇಕಾಗತ್ತೆ. ಈಗಾಗಲೇ ಸಂಬಂಧಪಟ್ಟವರ ಫ್ಯಾಮಿಲಿಯವರ ನಿವಾಸಕ್ಕೆ ಮಾಹಿತಿಯನ್ನು ತಿಳಿಸಲಾಗಿದೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಸಿಗ್ತಾ ಇದೆ. ಅಂದರೆ ಬಸ್ ಬುಕ್ಕಿಂಗ್ ಟೈಮಲ್ಲೆಲ್ಲ ಡೀಟೇಲ್ಸ್ಗಳು ಸಿಗುತ್ತೆ ಅಲ್ಲ. ನೋಡಿ, ಯಾರು ಕೂಡ ಭಾವಿಸಿರಲಿಲ್ಲ. ಎಲ್ಲ ಅಂದುಕೊಂಡಂಗೆ ಆಗಿದ್ದರೆ ಇಷ್ಟೊತ್ತಿಗೆ ಬಸ್ ಬೆಂಗಳೂರು ರೀಚ್ ಆಗಿರ್ತಿತ್ತು. ತಮ್ಮ ಕೆಲಸದಲ್ಲಿ ಎಲ್ಲರೂ ಬ್ಯುಸಿ ಆಗಿರ್ತಿದ್ರು. ಆದರೆ ಬಸ್ಸಿನೊಳಗಡೆ ಸುಟ್ಟು ಕರಕಲಾಗ್ತಾರೆ ಅನ್ನೋದನ್ನು ಊಹೆನೂ ಮಾಡಿರಲಿಲ್ಲ. DD01N9490 ಈ ಸಂಖ್ಯೆಯ ಕಾವೇರಿ ಸ್ಲೀಪರ್ ಕೋಚ್ ಬಸ್ ಇದು. ಮಾಹಿತಿ ಸಿಗ್ತಾ ಇರೋ ಪ್ರಕಾರ ಬಸ್ನಲ್ಲಿ ಏನು ಮೇಂಟೆನೆನ್ಸೇ ಇರಲಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಈ ಬಸ್ಗಳದ್ದು ಇದೊಂದು ದೊಡ್ಡ ಸಮಸ್ಯೆ. ಈ ಖಾಸಗಿ ಬಸ್ನವರು ಮೇಂಟೆನೆನ್ಸ್ ಮಾಡಲ್ಲ. ಅದು ಇನ್ಶೂರೆನ್ಸ್ ಇದೆಯೋ ಇಲ್ವೋ, ಅದು ಅಪ್ಡೇಟ್ ಮಾಡ್ಕೊಂಡಿದ್ದಾರೋ ಇಲ್ವೋ, AC ಇನ್ನೊಂದು ಮತ್ತೊಂದು ಎಲ್ಲ ಅಪ್ಡೇಟ್ ಮಾಡ್ಕೊಳ್ಬೇಕಾಗತ್ತೆ. ಅದು ಯಾವುದೂ ಮಾಡೇ ಇರಲ್ಲ ಇವ್ರುಗಳು. ಏನಾದ್ರು ಅಪಘಾತ ಗೊತ್ತಾಗತ್ತೆ. బైక్ బస్సుని హిట్ అయిందా, బస్సుని బైక్ హిట్ చేసిందా అనేది యూ హ్యావ్ టు కన్ఫర్మ్. బట్ బైక్ అయితే కిందకి వెళ్ళిపోయింది, మీరు చూసారు, బస్ కిందకి వెళ్ళిపోయి ఉంది. సో ఆ హిట్ అవ్వడం వల్ల ఫ్యూయల్ బయట స్పార్క్ వచ్చింది, ఫ్యూయల్ బయటకి లీక్ అయ్యింది, మొత్తం కూడా ఫైర్ రావడం జరిగింది. సో ఈ 41లో వీ కుడ్ ట్రేస్ 21. సో ఇంకా 20 ఎట్ టు ట్రేస్. 20లో ఇప్పుడు మనకి 11 డెడ్ బాడీస్ తీయడం జరిగింది. మొత్తం కలిపి మనం 21 వీ కుడ్ ట్రాక్, దే ఆర్ సేఫ్ అండి. మిగతా 20లో 11 వీ కుడ్ ట్రేస్ ద బాడీస్. అది ఒకటి మనం ఇంకా కన్ఫర్మ్ చేయాలి. అది వీ హ్యావ్ టు కన్ఫర్మ్ అండి. వాళ్ళందరూ స్టేబుల్గానే ఉన్నారండి. చాలా చిన్న ఇంజరీస్ జరిగినాయి. వాళ్ళంతా కూడా స్టేబుల్గా ఉన్నారు, GGHలో ఉన్నారు. మాట్లాడేమో వాళ్ళకి ఇబ్బంది అయితే లేదండి. అంటే ఇప్పుడు 20లో 11 తీయగలిగాము, ఇంకా 9 మాకు ఇంకా కన్ఫర్మ్ అవ్వాల్సి ఉందండి. అంటే ఒకటి ఏంటంటే అది రాత్రి జరగడం వల్ల చాలామంది కొంచెం స్లీప్లో ఉండడం వల్ల కొంత ఇబ్బంది అయ్యింది. మెయిన్గా ఏంటంటే ఇక్కడ బైక్ కింద తగలడం వల్ల ఆ వైర్స్ ఏవో కట్ అయ్యి డోర్ ఓపెన్ అవ్వలేదంటండి, బస్సు డోర్. ఆ ఓపెన్ అవ్వకపోవడం ఎక్కువ డ్యామేజ్ జరిగిందని అనుకుంటున్నాను. యా, డ్రైవర్స్ తప్పించుకోగలిగారండి. డ్రైవర్స్ దూకేశారు, వాళ్ళు తప్పించుకోగలిగారు. హైదరాబాద్ నుంచి వచ్చారండి. మొత్తం ప్రయాణికులు బెంగళూరు వెళ్తున్నారు. మ్యాక్సిమం అంతా కూడా హైదరాబాద్లోనే ఎక్కారండి. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸಿದ್ದು. ಸದ್ಯ ಮೃತದೇಹಗಳನ್ನೆಲ್ಲ ಹೊರಗೆ ತೆಗೆಯಲಾಗಿದೆಯಾ? ಗಾಯಾಳುಗಳ ಪರಿಸ್ಥಿತಿ ಹೇಗಿದೆ, ಏನು? ಖಂಡಿತವಾಗ್ಲೂ ನೀತಿ ಏನಂದ್ರೆ, ಬೆಳಕಿನ ಹಬ್ಬ ದೀಪಾವಳಿ ಮುಗಿಸ್ಕೊಂಡು ಹೋಗ್ತಾ ಇರುವಂತ ಈ ಏನು ಪ್ರಯಾಣಿಕರಿದ್ರೆ ಪ್ರಯಾಣಿಕರಿಗೆ ಇದು ಕೊನೆ ಪಯಣ ಆಗಿದೆ ಅಂತ ಹೇಳ್ಬೋದಾಗಿದೆ. ಇದ್ರ ಜೊತೆಯಾಗಿ ಅಲ್ಲಿ ಏನು ಸಾವನ್ನಪ್ಪಿರುವಂತ ಏನು ಪ್ರಯಾಣಿಕರೇನಿದ್ರೆ ಆ ಪ್ರಯಾಣಿಕರನ್ನು ಈಗಾಗಲೇ ಹೊರತೆಗೆಯುವಂತ ಕೆಲಸವನ್ನ ಅಗ್ನಿಶಾಮಕ ಸಿಬ್ಬಂದಿ ಅವರು ಸಹ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಆಂಧ್ರದ ಖಾಸಗಿ ಬಸ್ ಹತ್ತು ಉರಿದಂತ ಸಂದರ್ಭದಲ್ಲಿ ಹಲವರು ಅಲ್ಲೇ ಸಜೀವ ದಹನ ಆಗಿದ್ದಾರೆ ಅನ್ನೋದು ಕೂಡ ತಿಳಿದು ಬಂದಿದೆ. ಈವರೆಗೂ 11 ಮೃತದೇಹಗಳನ್ನ ಈಗಾಗಲೇ ಹೊರ ತೆಗೆಯಲಾಗಿದೆ. ಅದರಲ್ಲೂ 20 ಪ್ರಯಾಣಿಕರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಅನ್ನುವಂತ ಮಾಹಿತಿಯನ್ನ ಇಲ್ಲಿಯ ಸಂಶಯಿತರಾಗಿರುವಂತಹ ಶಬರಿ ಅವರು ಕೂಡ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಒಟ್ಟು 42 ಜನರು ಈ ಬಸ್ ನಲ್ಲಿ ಪ್ರಯಾಣ ಮಾಡ್ತಾ ಇದ್ರು. ಅದರಲ್ಲೂ 20 ಜನ ಹೊರಗಡೆ ಬಂದಿರುವಂತದ್ದು. 20 ಜನ ಪ್ರಯಾಣಿಕರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. 20 ಜನ ಅಲ್ಲೇ ಸಾವನ್ನಪ್ಪಿದ್ದಾರೆ, ಸಜೀವ ದಹನ ಆಗಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಈಗ ತಿಳಿದು ಬರ್ತಾ ಇದೆ. ಅದರಲ್ಲೂ 2 ಚಾಲಕರು ಈ ಬಸ್ ಅನ್ನ
ಸುರಕ್ಷವಾಗಿ ಹೋಗ್ಬೇಕು, ಸುರಕ್ಷವಾಗಿ ತೆಗೆದುಕೊಂಡು ಹೋಗ್ಬೇಕು ಅನ್ನುವಂಥದ್ದು ಕೂಡ ಇತ್ತು. ಆದ್ರೆ ಇಲ್ಲಿ ಚಾಲಕರ ನಿಯಂತ್ರಣ ಆಗಿರ್ಬೋದು, ಚಾಲಕರ ನಿರ್ಲಕ್ಷ್ಯದಿಂದನೇ ಈ ರೀತಿ ಆಗಿದೆ ಅನ್ನುವಂಥದ್ದು ಮಾಹಿತಿ ನಮಗೆ ಲಭ್ಯವಾಗಿದೆ ಅಂತ ಹೇಳ್ಬಿಟ್ಟು ನಂದ್ಯಾಲ ಸಂಸದರಾಗಿರುವಂತ ಶಫಿ ಅವರು ಕೂಡ ಈ ಮಾಹಿತಿಯನ್ನ ನೀಡಲಾಗಿದೆ. ಈಗಾಗಲೇ ಸ್ಥಳದಲ್ಲಿ ಅಗ್ನಿಶಾಮಕ ಸಿಬ್ಬಂದಿ ಸೇರಿದಂತೆ ಜಿಲ್ಲಾ ಆಡಳಿತ ಸೇರಿದಂತೆ ಈಗಾಗಲೇ ಅಲ್ಲಿಯ ಬಸ್ ನಲ್ಲಿದ್ದಂತಹ ಪ್ರಯಾಣಿಕರ ಯಾರ್ಯಾರು ಸಜೀವದಾನ ಆಗಿದಾರೋ ಅವರನ್ನ ಒಬ್ಬೊಬ್ಬರಾಗಿ ಹೊರತೆಗೆಯುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈ ಬಸ್ ನ ಮಾಹಿತಿ ಪ್ರಕಾರ ನೋಡಿರೋದಾದ್ರೆ ಈ ಬಸ್ ಕಾವೇರಿ ಬಸ್ ಇರುವಂತಹ ಖಾಸಗಿ ಬಸ್ ಆಗಿದ್ದು, ಈ ಬಸ್ DD01N9490 ಅನ್ನೋ ಈ ಸಂಖ್ಯೆ ಕಾವೇರಿ ಬಸ್ ಸ್ಲೀಪರ್ ಕೋಚ್ ಬಸ್ ಸಜ್ಜಿದಾನ ಆಗಿದೆ. ಬಸ್ ಸುಡ್ಲಾಗಿದ್ದು ಈ ಬಸ್ ನ ಪ್ರತಿಯೊಂದು ಮಾಹಿತಿಗಳನ್ನ ತೆಗೆದುಕೊಳ್ಳಲಾಗಿದೆ. ಈ ಬಸ್ ನಲ್ಲಿ ಕೆಲವೊಂದಿಷ್ಟು ಸೇಫ್ಟಿ ಏನಿತ್ತು, ಸೇಫ್ಟಿ ಝೋನ್ಗಳು ಇರಬೇಕಾಗಿತ್ತು, ಯಾವುದೇ ರೀತಿಯಾಗಿ ಸೇಫ್ಟಿ ಝೋನ್ಗಳು ಇರಲಿಲ್ಲ. ಹೀಗಾಗಿ ಈ ರೀತಿಯಾದಂತಹ ಬೆಂಕಿ ಹತ್ತುವಂತದ್ದಾಗಿರ್ಬೋದು, ಬೈಕ್ಗೆ ಡಿಕ್ಕಿ ಹೊಡೆದಂತಹ ಸಂದರ್ಭದಲ್ಲಿ ಈ ಪರಿಣಾಮವಾಗಿ ಖಾಸಗಿ ಬಸ್ ಸುಟ್ಟು ಕರಕಲಾಗಿದೆ. ಇದರಿಂದ ಹಿನ್ನೆಲೆ ಈ ಕುಟುಂಬಸ್ಥರು ಯಾರು ಅಂದ್ರೆ ಪೂರ್ತಿ ಸಜೀವದಾನ ಅಂದ್ರೆ ಮುಖ ಮತ್ತು ಅವ್ರ ದೇಹ ಯಾವುದೇ ರೀತಿಯಾಗಿ ಗುರುತಿಸಕ್ಕೆ ಆಗದೆ ಇರುವ ರೀತಿಯಲ್ಲಿ ಆಗಿರೋದ್ರಿಂದಾಗಿ ಈ ಬಸ್ಗೆ ಅಂದ್ರೆ ಬುಕ್ ಮಾಡಿ ಹೋಗ್ತಾ ಇರುವಂತವ್ರು ಯಾರು, ಆ ಬುಕ್ಕಿನ ಮಾಹಿತಿ ಪ್ರಕಾರ ಆಯಾ ಕುಟುಂಬಗಳಿಗೆ ಕರೆ ಮಾಡುವ ಮೂಲಕ ಈಗಾಗಲೇ ಆಸ್ಪತ್ರೆಗಳಿಗೆ ಕರೆ ತರುವಂತ ಕೆಲಸವನ್ನ ಜಿಲ್ಲಾಡಳಿತ ಕೂಡ ಮಾಡ್ತಾ ಇದೆ ಅಂತ ಹೇಳ್ಬೋದು. ನೀತಿ. ಓಕೆ, ಥ್ಯಾಂಕ್ ಯು ಸಿದ್ದು ತಮ್ಮೆಲ್ಲ ಡೀಟೇಲ್ಸ್ಗಾಗಿ. Okay.